ಇವತ್ತು ನೋಡಿ ನೀವು ಅವರೇನು ಕಾಗೆ ಅವರು, ರಾಜು ಕಾಗೆ ಅವರು ನಮಗೆ ಸಪರೇಟ್ ಸ್ಟೇಟ್ಗೆ ನಾವು ಒತ್ತಾಯ ಮಾಡ್ತೀವಿ ಅಂತಂದ್ರು. ಯಾಕಂದ್ರು ನಿಮ್ಮದೇ ಪಾರ್ಟಿಯವರು ಅಂದ್ರೆ ನೀವು ತಾರತಮ್ಯ ಮಾಡ್ತಾ ಇದ್ದೀರಿ ಅಂತ ನಿಮ್ಮ ಮೇಲೆ ಈಗಾಗಲೇ ಅವರು ಆಪಾದನೆ ಮಾಡಿದ್ದಾರೆ. ಈ ಆಪಾದನೆಗೆ ನೀವು ಉತ್ತರ ಕೊಡಬೇಕು. ನೀವು ತಾರತಮ್ಯ ಮಾಡಿದ್ರೆ ಈ ರೀತಿಯ ಕೂಗು ಹೆಚ್ಚಾಗುತ್ತೆ. ಅದರಲ್ಲೂ ಕಾಂಗ್ರೆಸ್ಸು ರಾಜ್ಯ ಒಡೆಯೋದ್ರಲ್ಲಿ, ದೇಶ ಒಡೆಯೋದ್ರಲ್ಲಿ ನಿಪುಣರು. ಇದೇ ರೀತಿ ಉತ್ತರ ಪ್ರದೇಶವನ್ನು ಒಡೆದ್ರು, ಛತ್ತೀಸ್ಗಢವನ್ನು ಒಡೆದ್ರು, ಈ ಕಡೆ ಆಂಧ್ರ ಒಡೆದ್ರು. ಈಗ ಕರ್ನಾಟಕವನ್ನು ಒಡೆಯಲಿಕ್ಕೆ ಏನಾದರೂ ಪ್ರಯತ್ನ ಮಾಡ್ತಿದ್ದ ಕಾಂಗ್ರೆಸ್ಸು ಅಂತಕ್ಕಂಥ ಪ್ರಶ್ನೆ ಮೂಡ್ತದೆ. ಆದ್ದರಿಂದ ಈ ಬಿಲ್ಗಳನ್ನು ಪಾಸ್ ಮಾಡಲಿಕ್ಕೆ ನೀವೊಂದು ವಿಶೇಷ ಇದನ್ನು ಕರೀರಿ, ಇಲ್ಲಿ ಅಧಿವೇಶನವನ್ನು ಕರೀರಿ, ನಮ್ದೇನು ಪ್ರಶ್ನೆ ಇಲ್ಲ. ನೀವು ಎಷ್ಟು ಬೇಕಾದರೂ ಅಭಿವೃದ್ಧಿ ಪರವಾಗಿ ನೀವು ಬಿಲ್ಗಳನ್ನು ತಂದರೆ ನಾವು ಸಹಕರಿಸಲಿಕ್ಕೆ ಸಿದ್ಧರಿದ್ದೇವೆ. ಆದರೆ ಬೆಂಗಳೂರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಬಿಲ್ಗಳನ್ನು ತಗೊಂಡೋಗಿ ನೀವು ಬೆಳಗಾವಿಯಲ್ಲಿ ಕುತ್ಕೊಂಡು ಮಾಡ್ತಕ್ಕಂಥದ್ದು ಇದು ಸರಿಯಾದ ಕ್ರಮ ಅಲ್ಲ. ಇದರಿಂದ ತಾರತಮ್ಯ ಮಾಡ್ತೀರಿ ಅಂತಲೇ ಅವರಿಗೆ ಅರ್ಥ ಆಗುತ್ತೆ. ಆಗ ಈ ರೀತಿಯ ಕ್ಲಾಶು ಯಾವಾಗಲೂ ಆಗ್ತಾ ಇರ್ತದೆ. ಅದಕ್ಕೆ ಅವಕಾಶ ಕೊಡಬಾರ್ದು. ಮಾನ್ಯ ಎಚ್ ಕೆ ಪಾಟೀಲ್ರು, ನಾನು ಏನೋ ಅಂದ್ಕೊಂಡಿದ್ದೆ, ಅವರು ಅದೇ ಭಾಗದ ನಾಯಕರಾಗಿರಿ, ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋಣ ಅಂತಂದ್ರೆ ಕಾನೂನು ಮಂತ್ರಿಗಳಾಗಿ ಅವರೇ ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಆಗೋದನ್ನು ಮಾಡ್ತಾ ಇದ್ದಾರೆ, ತಾರತಮ್ಯಗಳನ್ನು ಮಾಡ್ತಿದ್ದಾರೆ. ಯಾಕೆ ಅವರ ಮನಸ್ಸಿನಲ್ಲಿ ಈ ರೀತಿ ಬಂದಿದೆ? ನನಗನ್ನಿಸ್ತದೆ ಇವತ್ತು ಉತ್ತರ ಕರ್ನಾಟಕ ಹಿಂದುಳಿದಿರಲಿಕ್ಕೆ, ಉತ್ತರ ಕರ್ನಾಟಕ ಈ ರೀತಿ ತಾರತಮ್ಯ ಆಗಲಿಕ್ಕೆ ಉತ್ತರ ಕರ್ನಾಟಕದ ನಾಯಕರೇ ಜವಾಬ್ದಾರರು. ಅದನ್ನು ಅವರು ಯೋಚನೆ ಮಾಡಬೇಕು. ಇವತ್ತು ಕಲ್ಯಾಣ ಕರ್ನಾಟಕದ ಭಾಗ ಯಾವ ಇಬ್ಬರು ಮುಖ್ಯಮಂತ್ರಿಗಳಾದರೂ ಅಲ್ಲಿ, ಆದರೂ ಕೂಡ ಯಾಕೆ ಹಿಂದುಳಿದಿದೆ? ಕಿತ್ತೂರು ಕರ್ನಾಟಕವೂ ಕೂಡ ಯಾಕೆ ಇವತ್ತು ಆ ಪರಿಸ್ಥಿತಿಯಲ್ಲಿದೆ? ಯಾವತ್ತಾದರೂ ಯೋಚನೆ ಮಾಡಿದಾರ ಅಲ್ಲಿನ ಜನರು ಅಥವಾ ಮುಖಂಡರುಗಳು? ಇವತ್ತು ತಾರತಮ್ಯ ಆಗ್ತಿದ್ರೆ ಅದು ಅವರದೇ ಕಾರಣ ಇದೆ. ಆದ್ದರಿಂದ ಅವರು ಎಚ್ಚೆತ್ತುಕೊಳ್ಬೇಕು. ಯಾರು ಈ ರೀತಿ ತಾರತಮ್ಯ ಮಾಡ್ತಾರೋ ಅವರಿಗೆ ತಕ್ಕ ಪಾಠ ಕಲಿಸ್ತಕ್ಕಂಥ ಕೆಲಸವನ್ನು ಅವ್ರು ಮಾಡಬೇಕು.